ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಬೂಲ್ ಕಡಲೆಯಿಂದ ಉಸ್ಲಿ ಮಾಡ್ಕೊತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 2 ಇಡೀ ಕಾಬೂಲ್ ಕಡಲೆನ ನೈಟಲ್ಲಿ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ನೆಂದಿದೆ ಅದು. ಆದ್ದರಿಂದ 2 ವಿಸಿಲ್ ಹಾಕ್ಸ್ಕೊಂಡು ಮಾಡ್ತಾಯಿದ್ದೀನಿ, ಈಸಿ ಆಗುತ್ತೆ ಅಂತ. ಮತ್ತು ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ. ಈಗ 2 ವಿಸಿಲ್ ಬಂದಿದೆ ಅದು. ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿನ ಇಟ್ಕೊಂಡು ಸ್ಟವ್ ಮೇಲೆ 5-6 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಸಾಸಿವೆ ಹಾಕ್ಕೋಬೇಕು. ನೋಡಿ, ಇದು ತುಂಬ ಸುಲಭವಾಗಿರೋಂತಹ ವಿಧಾನ. ಈ ಥರ ಮಾಡೋದ್ರಿಂದ ಮಸಾಲೆ ಯಾರು ಇಷ್ಟಪಡಲ್ಲ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಮಕ್ಳಿಗೂ ಈ ಥರ ರೂಢಿ ಮಾಡಿಸ್ಬೇಕು ತಿನ್ನೋದನ್ನು. ಅಷ್ಟು ಹೆಲ್ತಿ ರೆಸಿಪಿಗಳು ಇವೆಲ್ಲನೂ. ತುಂಬ ಸಿಂಪಲ್ಲಾಗಿ ನಮ್ಮ ಅಡುಗೆಗಳು ತುಂಬ ಸಿಂಪಲ್ಲಾಗಿರ್ತವೆ. ನೀವು ಕೂಡ ಬೇಗ ಫಾಸ್ಟಾಗಿ ಮಾಡ್ಬೋದು. ಅಡುಗೆ ಬರದೇ ಇರೋರು ಮತ್ತು ಮಾಡಿ ಕಲಿಬೋದು ಈ ರೀತಿ ಮಾಡಿದ್ರೆ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಈ 3ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗೆ ಒಂದೇ ಥರ ಸ್ನ್ಯಾಕ್ಸ್ ಡಬ್ಬಿ ಕಳಿಸೋ ಬದಲು ಈ ಥರ ಉಸ್ಲಿ, ಸಲಾಡ್ಗಳು, ಒಂದಿನ ಫ್ರೂಟ್ಸು ಇನ್ನೊಂದು ದಿನ ಡ್ರೈ ಫ್ರೂಟ್ಸು ಆ ಥರ ಹಾಕಿ ಕಳಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಈಗ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಈಗ ಬೇಯಿಸಿಟ್ಕೊಂಡಿರೋಂತಹ ಕಾಬೂಲ್ ಕಡಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ. ಬೇಯಿಸೋದಕ್ಕೆ ಸಾಲ್ಟ್ ಹಾಕಿದ್ವಲ್ಲ, ಆದ್ದರಿಂದ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮ್ಮ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಂದು ಸಪೋರ್ಟ್ ಇರುತ್ತೆ, ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ನಮಗೆ. ನೋಡಿ, ಈಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1 ನಿಮಿಷ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ. ನೋಡಿ, ಈಗ ರೆಡಿ ಆಯಿತು ಕಾಬೂಲ್ ಕಡಲೆ ಉಸ್ಲಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ.